ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಪಶುಪತಿ ಹೇಳ್ತಾ ಇರ್ತಾನೆ, ಬ್ಯಾಂಕಿಗೆ ಎಷ್ಟು ದುಡ್ಡು ಕಟ್ಟಬೇಕು ಅದನ್ನೆಲ್ಲ ಕೊಟ್ಟು ನಿಮ್ಮ ಮನೆನ ನನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೀನಿ ಅಂತ ಅಂದಾಗ ಈ ಕಡೆ ಸ್ವಾತಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ, ಸ್ವಾತಿ ಮನೆಯವರೆಲ್ಲರೂ ಸಹ ಕಣ್ಣೀರು ಹಾಕೊಂಡು ಪಶುಪತಿನ ನೋಡ್ತಾ ಇರ್ತಾರೆ. ಹಾಗೆ ಪಶುಪತಿ ಆಡಿದ ಮಾತನ್ನ ಕೇಳ್ಕೊಂಡು ಈ ಕಡೆ ಪದ್ಮ ಸಡನ್ ಆಗಿ ಕೆಳಗಡೆ ಬಿದ್ದ ತಕ್ಷಣ ತನ್ನ ಮಕ್ಕಳೆಲ್ಲ ಓಡ್ ಬಂದು ಅಮ್ಮ ಅಮ್ಮ ಏನಾಯ್ತು ಅಂತ ಈ ಕಡೆ ಗೀತಾ ಹಾಗೆ ಪ್ರೀತಿ ಮೇಘ ಎಲ್ಲರೂ ಸಹ ಬಂದು ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಪಶುಪತಿ ಹೇಳ್ತಾ ಇರ್ತಾನೆ, ಇವಾಗ ನಿಮ್ಮ ಮನೆನ ಯಾವ ರೀತಿ ಬಿಡಿಸ್ಕೊತೀಯೋ ನಾನು ನೋಡ್ತೀನಿ ಅಂತ ಹೇಳ್ಬೇಕಾದ್ರೆ ಸ್ವಾತಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಸ್ವಾತಿ ಮತ್ತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಚಾಲೆಂಜ್ ಮಾಡ್ತಾ ಇರ್ತಾಳೆ, ಎಷ್ಟು ಮೆರಿತೀಯೋ ಮೆರಿ, ಒಂದಲ್ಲ ಒಂದು ದಿನ ನಮ್ಮ ಮನೆನ ನಿನ್ನ ಹತ್ರದಿಂದ ಕಿತ್ಕೋತೀನಿ, ಇಟ್ಸ್ ಮೈ ಚಾಲೆಂಜ್ ಅಂತ ಚಾಲೆಂಜ್ ಮಾಡ್ತಾ ಇರ್ತಾಳೆ. ಆದ್ರೆ ಪಶುಪತಿ ಹೇಳ್ತಾ ಇರ್ತಾನೆ, ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು, ಅದೇನು ಮಾಡ್ಕೋತೀಯ ಮಾಡ್ಕೋ ಹೋಗು ಅಂತ ಅಂದಾಗ ಈ ಕಡೆ ಪದ್ಮ ಮೇಘ ಹಾಗೆ ಗೀತಾ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಕಣ್ಣೀರು ಹಾಕೊಂಡು ಸ್ವಾತಿ ಏನು ಮಾಡೋಕ್ಕಾಗದೆ ತನ್ನ ಧರ್ಮಾಧಿಕಾರಿ ಪಟ್ಟನ ಬಿಟ್ಕೊಟ್ಬಿಟ್ನಲ್ಲ ಅಂತ ಚೇರ್ನ ಹಿಡ್ಕೊಂಡು ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಅಜ್ಜಿ ತಾತ ಸಿಕ್ಕಾಪಟ್ಟೆ ಸಂಕಟ ಪಡ್ತಾ ಇರ್ತಾರೆ. ನಿತಿನ್ ಹಾಗೆ ವಂಶನು ಸಹ ಬೇಜಾರು ಮಾಡ್ಕೊಂಡು ಹಾಗೆ ಸ್ವಾತಿ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ಸ್ವಾತಿ ತನ್ನ ಅಪ್ಪನ ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ಧರ್ಮಾಧಿಕಾರಿ ಚೇರಿಗೆ ಕೈ ಮುಗಿದು ಹೊರಟು ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆ ಕಡೆ ಎಲ್ಲರೂ ಬರ್ತಾ ಇರಬೇಕಾದ್ರೆ ಈ ಕಡೆ ಕುಮಾರ ಗೀತಾ ಕಣ್ಣೀರು ಹಾಕೊಂಡು ಮನೆ ಕಡೆ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಸರೋಜಮ್ಮ ಹೇಳ್ತಾ ಇರ್ತಾಳೆ, ನನ್ನ ತಮ್ಮ ಹೊಸು ಇದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಬಿಡಿ ಅಂತ ಅಜ್ಜಿಗೆ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಊರಿನ ಜನಗಳು ಬರ್ತಾರೆ. ನಮಸ್ಕಾರ ಸರೋಜಕ್ಕ, ಊರಿನಲ್ಲಿ ಕಬಡ್ಡಿ ಪಂದ್ಯ ಆಡ್ತಿದ್ದೀವಿ, ನಿನ್ನ ಕೈಲಾದಷ್ಟು ದುಡ್ಡು ಕೊಡು ಅಂತ ಅಂದಾಗ, ಅಲ್ಲ ರಂಗಣ್ಣ, ಈಗಷ್ಟೇ ಜಾತ್ರೆ ಮುಗಿಸ್ಕೊಂಡು ಬಂದಿದ್ದೀವಿ, ಇನ್ನೊಂದು ದಿನ ಆಡಿದ್ರೆ ಆಗಲ್ವಾ, ಇವಾಗ ದುಡ್ಡು ಬೇರೆ ಇಲ್ಲ ಅಂತ ಹೇಳ್ಬೇಕಾದ್ರೆ ನಿನಗೆ ಎಷ್ಟಾಗುತ್ತೆ ಅಷ್ಟು ಕೊಡು ಅಂತ ಅಂದಾಗ 1,000 ರೂಪಾಯಿ ಕೊಟ್ಟಾಗ ಸರಿ ಆಯಿತು ಬರ್ತೀವಿ ಅಂತ ಹೇಳಿ ಹೊರಟೋಗ್ತಾ ಇದ್ರೆ ಗೀತಾ ಕುಮಾರ್ ಅದನ್ನೆಲ್ಲ ನೋಡಿ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಹಾಗೆ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಎಲ್ಲರೂ ಸಹ ಕುಮಾರನ ರೇಗಿಸ್ತಾ ಇರ್ತಾರೆ. ಕುಮಾರ, ಬೆಂಗಳೂರಲ್ಲಿ ಏನು ಮಾಡ್ಕೊಂಡಿದ್ಯೋ ಅಂತ ಅಂದಾಗ, ಅಣ್ಣ ಏನು ಕೆಲಸ ಮಾಡ್ತಿಲ್ಲ, ಇಲ್ಲೇ ಇವಾಗ ಶಾಪ್ ಓಪನ್ ಮಾಡಿ ದುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅನ್ಬೇಕಾದ್ರೆ, ಏನು ಮಾಡೋಂಗಿಲ್ಲಪ್ಪ, ಹೆಂಡತಿ ಮನೆ ಜವಾಬ್ದಾರಿ ತೊಗೊಂಡ್ಮೇಲೆ ಅವ್ರನ್ನೆಲ್ಲ ನೀವು ಸಾಕಲೇಬೇಕು ಅಂತ ಅಂದಾಗ ಈ ಕಡೆ ಪದ್ಮನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಊರಿನ ಹೆಂಗಸರೆಲ್ಲ ಹೇಳ್ತಾ ಇರ್ತಾರೆ, ಈ ಕಡೆ ಪಶುವಣ್ಣ ಇದ್ದಾಗ ಮನೆಯವ್ರನ್ನೆಲ್ಲ ದುಬೈಯಿಂದ ದುಡಿದು ತಂದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ, ಇವಾಗ ನೋಡು ಯಾವ ರೀತಿ ಆಯಿತು, ಅದಕ್ಕೆ ಹೇಳೋದು ಹೆಂಡತಿ ಮಕ್ಳಿಗೆ ಗೊತ್ತಿಲ್ದಂಗೆ ಸಾಲ ಮಾಡಬಾರ್ದು ಅಂತ ಅಂದಾಗ ಈ ಕಡೆ ಪದ್ಮಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮನೆ ಒಳಗಡೆ ಹೋಗೋಕೆ ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ಊರಿನ ಜನಗಳೆಲ್ಲ ಬಂದುಬಿಟ್ಟು, ಏನು ಪದ್ಮಕ್ಕ, ನಿಮ್ಮ ಮಕ್ಕಳನ್ನ ಓಟಾಕಿ ಗೆಲ್ಲಿಸಿದ್ವಿ, ಇವಾಗ ನೋಡಿದರೆ ಧರ್ಮಾಧಿಕಾರಿ ಪಟ್ಟನ ಪಶುಪತಿಗೆ ಬಿಟ್ಕೊಟ್ಲಲ್ಲ, ಇದು ಮಾಡಿ ಸರಿನಾ ಅಂತ ಹೇಳ್ಬೇಕಾದ್ರೆ ನಮಗೂ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಖಂಡಿತ ಈ ಕೆಲಸ ಮಾಡೋಕ್ಕೆ ನನ್ನ ಮಗಳಿಗೆ ನಾನು ಬಿಡ್ತಾ ಇರಲಿಲ್ಲ ಅಂತ ಪದ್ಮ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಏನು ಮಾಡೋಕ್ಕಾಗಲ್ಲ, ಪಶುವಣ್ಣ ಸಾಲ ಮಾಡ್ಕೊಂಡಿದ್ದಂತೆ, ಅದಕ್ಕೆ ಈ ರೀತಿ ಮಾಡಿದೆಲ್ಲ ಅವಳಿದ್ರೇನು ತಪ್ಪಿದೆ ಅಂತ ಅಂದಾಗ ಗೀತಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಅಲ್ಲ ನಮ್ಮ ಅಪ್ಪನ ಹತ್ರದಿಂದ ನೋಡಿದ್ದೀರಾ, ನಿಮಗೆ ನಮ್ಮ ಅಪ್ಪ ಏನು ಅಂತ ಗೊತ್ತಿಲ್ವಾ, ಹೇಳಿದ್ದೆಲ್ಲ ನಿಜ ಅಂತ ಅಂದ್ಕೊಂಡಿದ್ದೀರಾ, ಪಶುಪತಿ ಎಷ್ಟು ಕೆಟ್ಟವನಂತ ನಿಮಗೂ ಗೊತ್ತು, ಆದರೂ ನಂಬ್ತಾ ಇದ್ದೀರಲ್ಲ, ಒಬ್ಬರಾದರೂ ಧೈರ್ಯವಾಗಿ ಮಾತಾಡಿದ್ರ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರಮ್ಮ ಗೀತಾ, ಬಾಯಿ ಮುಚ್ಕೋ, ನಿಮ್ಮ ಮಾತು ನಂಬಬೇಕೋ ಅವ್ರ ಮಾತು ನಂಬಬೇಕೋ ನಮಗೊಂದು ಗೊತ್ತಿಲ್ಲ ಅಂತ ಅಂದಾಗ ಗೀತೆ ಏನು ಮಾತಾಡೋಕ್ಕಾಗದೆ ಸೈಲೆಂಟಾಗಿ ಸುಮ್ಮನೆ ನಿಂತ್ಕೊಬಿಡ್ತಾಳೆ. ಹಾಗೆ ಪದ್ಮಕ್ಕ, ಇಲ್ಲೇ ಇರ್ತೀರಾ ಅಥವಾ ಬೆಂಗಳೂರಿಗೆ ಹೋಗ್ತೀರಾ ಅಂತ ಒಬ್ಬರು ಕೇಳಿದರೆ ಇನ್ನೊಬ್ಬರು ಹೇಳ್ತಾ ಇರ್ತಾರೆ, ಪಾಪ ಬೆಂಗಳೂರಿಗೆ ಹೋಗಿ ಏನು ಮಾಡ್ತಾರೆ, ಅವರಿಗೆ ಕೆಲಸನೂ ಇಲ್ಲ ಏನೂ ಇಲ್ಲ, ಇನ್ನೇನು ಮಾಡ್ತಾರೆ, ಇಲ್ಲೇ ಎಲ್ಲೋ ಇರ್ತಾರೆ ಅಂತ ಇನ್ನೊಬ್ಬರು ಹೆಂಗಸಿ ಹೇಳ್ತಾ ಇದ್ರೆ ಇವರಿಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಗೀತಾ ಕೋಪ ಮಾಡ್ಕೊಂಡು, ನಿಮಗೆ ಯಾಕೆ, ನಾವೆಲ್ಲರೂ ಇರ್ತೀವಿ, ನಿಮ್ಮ ಪಾಡಿ ನೀವು ಇರಿ ಅಂತ ಅಂದಾಗ, ಅಲ್ಲ ಸರೋಜಕ್ಕ ಮನೆ ಕೊಟ್ಟಿದ್ಕೇನೆ ಸರಿ ಆಯಿತು, ಇಲ್ಲ ಅಂತಂದರೆ ನೀವು ಬೀದಿಲಿ ನಿಂತ್ಕೋಬೇಕಿತ್ತು, ನಾವಾಗಿದ್ದರೆ ತಿರುಗಿ ಸಹ ನಿಮ್ಮನ್ನು ನೋಡ್ತಾ ಇರಲಿಲ್ಲ ಅಂತ ಅಂದಾಗ ಸರೋಜಕ್ಕ ಬೇಜಾರು ಮಾಡ್ಕೊಂಡು ಬೈತಾ ಇರ್ತಾಳೆ, ಅಲ್ಲ ನಿಮ್ಮನ್ನೇನಾದರೂ ನಿಮ್ಮ ಮನೆಗೆ ಕರೀರಿ ಅಂತ ಇವ್ರೇನಾದರೂ ಕೇಳಿದ್ರಾ, ಯಾಕೆ ಎಷ್ಟೊಂಥರ ಚುಚ್ಚು ಮಾತಾಡಿ ಇವ್ರ ಮನಸ್ಸೆಲ್ಲ ನೋವು ಮಾಡ್ತಾ ಇದ್ದೀರಾ, ಸಾಧ್ಯವಾದರೆ ಪಶುಪತಿ ಹತ್ರ ಇವ್ರ ಮನೆನ ಇಸ್ಕೊಡಿ, ಅಚ್ಚುಕಟ್ಟಾಗಿ ಇವ್ರ ಮನೇಲಿ ಇರ್ತಾರೆ, ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ನೀವು ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಸರೋಜಕ್ಕ ಬೈತಾ ಇರ್ತಾರೆ. ಹಾಗೆ ಸರೋಜ ಬಂದ್ಬಿಟ್ಟು ಈ ಕಡೆ ಪದ್ಮನ ಸಮಾಧಾನ ಮಾಡ್ತಾ ಇರ್ತಾಳೆ, ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ಇವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಂತ ಏನಿಲ್ಲ, ಬಾ ಒಳಗಡೆ ಅಂತ ಸಮಾಧಾನ ಮಾಡಿ ಪದ್ಮನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ತುಂಬ ಖುಷಿಯಿಂದ ಪಶುಪತಿ ಹಾಗೆ ತನ್ನ ಮಗಳು ರಾಗಿಣಿ ಹಾಗೆ ಮಗ ಎಲ್ಲರೂ ಸೇರಿಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಕುಣಿದಾಡ್ತಿರ್ಬೇಕಾದ್ರೆ ಅಲ್ಲಿಗೆ ರಾಗಿಣಿ ತಾಯಿ ಬಂದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಅವ್ರನ್ನೆಲ್ಲ ಗುರಾಯಿಸ್ತಾ ಇರ್ತಾಳೆ. ಆದರೆ ರಾಗಿಣಿ ಹೇಳ್ತಾ ಇರ್ತಾಳೆ, ಅಪ್ಪ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ನಿನಗೆ ಧರ್ಮಾಧಿಕಾರಿ ಪಟ್ಟನ ಆ ಸ್ವಾತಿ ಬಿಟ್ಕೊಡ್ಬೇಕಾದ್ರೆ ಅವ್ರ ಮನೆಯವ್ರಿಗೂ ಅವ್ರಿಗೂ ಬಂದಿದ್ದು ಕೋಪ ಹಾಗೆ ಕಣ್ಣೀರನ್ನ ನೀನು ನೋಡಬೇಕಿತ್ತು, ಯಾವ ರೀತಿ ಇತ್ತು ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರನ್ನ ನೋಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಪ್ಪ ಸ್ವಾತಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರಿ, ಅವಳಿಗೆ ಆಗಬೇಕಿತ್ತು, ಅವ್ರು ಮಾತ್ರ ಒಳ್ಳೆಯವರು, ನಾವೆಲ್ಲ ವಿಲನ್ಗಳು ಅನ್ನೋ ರೀತಿ ನೋಡ್ತಾ ಇದ್ರು ಅವ್ರ ಮನೆಯವರು, ಇವಾಗ ನೋಡಿ ಯಾವ ರೀತಿ ಆಯಿತು ಅಂತ ಅಂದಾಗ ಪಶುಪತಿ ನಗಾಡ್ತಾ ಇರ್ತಾನೆ. ಅವಳು ಇಷ್ಟೊಂಥರ ದಡ್ಡಿ ಅಂತ ನನಗೆ ಗೊತ್ತಿರಲಿಲ್ಲ, ಒಂದೊಂದ್ಸಲ ನನ್ನ ನೆರಳನ್ನೇ ನಾನು ನಂಬಲ್ಲ, ಆದರೆ ನಾನು
ಮನೆ ಬೀಗದ ಕೈ ಕೊಡ್ತೀನಿ ಅನ್ನೋ ಒಂದೇ ಒಂದು ಮಾತಿಗೆ ಇವಳು ಅಧ್ಯಕ್ಷಗಿರಿನೇ ಬಿಟ್ಕೊಟ್ಲಲ್ಲ, ಇನ್ನೆಂಥ ಫೂಲ್ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಹಾಗೆ ಇವಾಗ ಮನೆನೂ ಇಲ್ಲ, ಅಧಿಕಾರ ಪಟ್ಟನೂ ಇಲ್ಲ ಅಂತ ನಗಾಡ್ತಿರ್ಬೇಕಾದ್ರೆ ರಾಗಿಣಿ ಸಹ ಹೇಳ್ತಾ ಇರ್ತಾಳೆ, ಆ ದೆವ್ವದ ಮನೆನ ನನಗೆ ಮಾರಿ ದಡ್ಡಿನ ಪಟ್ಟನ ಕೊಟ್ಲು, ಇವಾಗ ನೋಡಪ್ಪ ಅವಳು ಎಷ್ಟು ದಡ್ಡಿ ಅಂತ ಅವಳಿಗೆ ಇವಾಗ ಚೆನ್ನಾಗಿ ಅರ್ವ ಆಗಿದೆ, ನನ್ನ ಕಣ್ಮುಂದೆ ಏನಾದರೂ ಬರಬೇಕು ಅವಳನ್ನು ಹಾಡ್ಕೊಂಡು ನಗಾಡ್ಬಿಡ್ತೀನಿ, ಹಾಗೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಹೇಳ್ಕೊಂಡು ಮತ್ತೆ ರಾಗಿಣಿ ಹೇಳ್ತಾ ಇರ್ತಾಳೆ, ಸ್ವಾತಿ ಮನೇನ ಡೆಮಾಲಿಷ್ ಮಾಡಿಬಿಟ್ಟು ದೊಡ್ಡ ರೆಸ್ಟೋರೆಂಟ್ ಮಾಡೋಣ, ಆಮೇಲೆ ಅವರು ಗೋಳು ಅಂತ ಕಣ್ಣೀರು ಹಾಕ್ಲಿ, ಒಂದು ವೇಳೆ ಅವ್ರ ಮನೆ ಸಿಕ್ಕಿದ್ರು ಸಹ ಆ ಮನೆಯಲ್ಲಿರೋ ಯಾವುದೇ ಫೀಲಿಂಗ್ಸ್ ಆಗಲಿ ಅವ್ರಿಗೇನು ಗೊತ್ತಾಗಬಾರ್ದು, ಆ ರೀತಿ ಮಾಡಬೇಕಪ್ಪ ಅಂತ ಈ ಕಡೆ ರಂಜನಾಗೆ ರಾಗಿಣಿ ಹೇಳ್ಕೊಂಡು ಅಪ್ಪನ ಹತ್ರ ನಗಾಡ್ತಾ ಇರ್ತಾರೆ. ಈಗ ಪಶುಪತಿ ಹೇಳ್ತಾ ಇರ್ತಾನೆ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನನಗೆ ಗೊತ್ತು ಏನು ಮಾಡಬೇಕು ಅಂತ, ಸ್ವಲ್ಪ ದಿನ ಆ ಮನೆಗೆ ನಾವು ಶಿಫ್ಟ್ ಆಗೋಣ ಅಂತ ಅಂದಾಗ, ಅಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಒಂದು ಕೆಲಸ ಮಾಡು, ರಾಗಿಣಿ ನೀಲೇ ಅಂತ ಆ ಮನೆಗೆ ಬೋಲ್ಡ್ ಹಾಕಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಾಗಿಣಿ ಅಮ್ಮ, ಮುಚ್ಚೆ ಬಾಯ ಸಾಕು, ಎಷ್ಟು ಮೋಸ ಅಂತ ಮಾಡ್ತೀರಾ, ದೇವ್ರ ಹತ್ರನೇ ಆ ಹುಡುಗಿಗೆ ಅಷ್ಟೊಂಥರ ಮೋಸ ಮಾಡಿದ್ರಲ್ಲ, ದೇವರು ಅಂತಂದರೆ ನಿಮಗೆ ಭಯ ಇಲ್ವಾ ಅಂತ ಪಶುಪತಿನ ಮುಚ್ಚೆ ಬಾಯಿ, ನನಗೇನಕ್ಕೆ ಭಯ, ಯಾರನ್ನ ಕಂಡ್ರು ನನಗೆ ಭಯ ಇಲ್ಲ, ದೇವ್ರು ಯಾವಾಗಲೂ ನಿಯತ್ ಕಡೆ ಇರ್ತಾನೆ ಅಂತ ಅಂದಲ್ಲ, ಈಗ ಸ್ವಾತಿ ಮನೆಯವ್ರು ತುಂಬ ಒಳ್ಳೆಯರು, ಅವ್ರ ಕಡೆ ಎಲ್ಲ ಇದ್ದಾನೆ, ಖಂಡಿತ ಇಲ್ಲ, ಶಕ್ತಿ ದುಡ್ಡು ಇದ್ರೆ ಮಾತ್ರ ದೇವರು ಎಲ್ಲ ಕಡೆ ಇರ್ತಾನೆ ಅಂತ ಅಂದಾಗ, ಈ ರೀತಿ ಎಲ್ಲ ಮಾತಾಡಬೇಡಿ, ಅವರಿಗೆ ನೀವು ಒಳ್ಳೇದು ಮಾಡಲಿಲ್ಲ, ಅದಕ್ಕೆ ಪಾಪ ಅವ್ರಿಗೆ ಅವ್ರ ಮನೇನ ಸಿಗಲಿಲ್ಲ, ಅವ್ರು ಹಾಕೋ ಕಣ್ಣೀರು ನಮ್ಮನ್ನು ಸುಮ್ಮನೆ ಬಿಡಲ್ಲ, ನಮ್ಮ ಮಕ್ಕಳಿಗೂ ಒಳ್ಳೇದಾಗಲ್ಲ, ನನ್ನ ಮಾತನ್ನ ಕೇಳಿ ನಿಮ್ಮ ತಪ್ಪನ್ನೆಲ್ಲ ಕ್ಷಮಿಸಿ ಅಂತ ಹೇಳಿ ಅವ್ರ ಮನೆಗೆ ಏನೋ ಕೊಡಿ ಅಂತ ಅಂದಾಗ, ಸ್ಟಾಪ್ ಇಟ್ ಅಮ್ಮ, ಏನಂತ ಮಾತಾಡ್ತೀಯಾ, ಸ್ವಾತಿ ಮಾಡಿದ ತಪ್ಪ, ಅವಳಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಇನ್ನೊಂದು ನಿತಿನ್ದು ಮದುವೆ ಆಗ್ತಿತ್ತಲ್ವಾ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ಹಾಗೆ ಅಮ್ಮ ಇವಾಗ ನಿತಿನ್ ನನ್ನನ್ನು ತಿರುಗಿ ನೋಡ್ತಿಲ್ಲ, ಇವತ್ತಿನ ಪರಿಸ್ಥಿತಿಗೆ ಅವಳೇ ಕಾರಣ, ಮೊದಲು ನೀನು ನನ್ನ ಮಗಳ ಪರವಾಗಿ ಮಾತಾಡೋದನ್ನ ಕಲ್ತ್ಕೋ, ನನ್ನ ಪರವಾಗಿ ಮಾತಾಡಬೇಕು ಅಂತ ಅಂದಾಗ, ನಾನು ನಿನ್ನ ಪರವಾಗಿ ಇದ್ದೀನಿ ಕಣೆ, ಅದಕ್ಕೆ ಮಾತಾಡ್ತಾ ಇರೋದು, ಒಂದು ಹೆಣ್ಣಾಗಿ ಇಂಥ ಕೆಲಸ ಮಾಡ್ತಿದ್ದೀಯಲ್ಲೇ, ಅವ್ರ ಮನೇಲಿ 4 ಜನ ಹೆಣ್ಮಕ್ಳಿದ್ದಾರೆ, ಅವ್ರ ಕಣ್ಣೀರು ನೀನು ಸುಮ್ಮನೆ ಬಿಡಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಅಲ್ಲ ಕಣೆ ಮಲ್ಲಿಕಾ, ನಾವು ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ವಾ ಅಂತ ಪಶುಪತಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಪ್ಪ ಏನು ಗೊತ್ತಾ, ಅಮ್ಮನಿಗೆ ಸ್ವಾತಿ ಕಂಡ್ರೆ ತುಂಬ ಇಷ್ಟ, ಅವಳಿಗೆ ಇನ್ನೂ ನಾವು ಜಾಸ್ತಿ ಟಾರ್ಚರ್ ಕೊಡಬೇಕಂತ ಅನ್ಬೇಕಾದ್ರೆ ಇನ್ನೇನೇ ಕಿತ್ಕೋತೀಯ, ಅವ್ರ ಅಪ್ಪ ಅಮ್ಮನ ಕಿತ್ಕೊಂಡೆ, ಅವ್ರ ಆಸ್ತಿನೂ ಕಿತ್ಕೊಂಡೆ, ಅವ್ರ ಪ್ರೀತಿನೂ ಕಿತ್ಕೊಂಡೆ, ಇನ್ನೇನೇ ಕಿತ್ಕೋಬೇಕು, ಆ ಸ್ವಾತಿ ಜಾಗದಲ್ಲಿ ನೀನೇನಾದ್ರು ಇದ್ದಿದ್ರೆ ಸತ್ತೇ ಹೋಗ್ತಿದ್ದೆ ಕಣೆ ಅಂತ ಅಂದಾಗ, ಮಲ್ಲಿಕಾ ಬಾಯಿ ಮುಚ್ಚು ಅಂತ ಬೈತಾ ಇರ್ತಾನೆ. ಹಾಗೆ ಅಲ್ಲ ಕಣೆ ಮಲ್ಲಿಕಾ, ನನ್ನ ಮಕ್ಕಳಿಗೆ ಶಾಪ ಆಗ್ತೀಯ ನೀನು, ಎಂಥ ತಾಯೇ ನೀನು, ಅವ್ರ ಪರವಾಗಿ ನಿಂತಿದೆಯಲ್ಲ, ನಾಚಿಕೆ ಆಗಲ್ವಾ, ನಿನ್ನ ಅವಶ್ಯಕತೆ ನಮಗಿಲ್ಲ, ಇಲ್ಲಿಂದ ಹೊರಟೋಗು, ನಮಗೆ ಒಳ್ಳೇದನ್ನ ಮಾಡ್ತಿದ್ರು ಪರವಾಗಿಲ್ಲ, ಇಲ್ಲಿ ನಿಂತ್ಕ ಕುಡ್ದು ಅಂತ ಬೈದು ಮಲ್ಲಿಕನ ಕಳಿಸ್ತಾ ಇರ್ತಾರೆ. ಹಾಗೆ ಮತ್ತೆ ಪಶುಪತಿ ಹೇಳ್ತಾ ಇರ್ತಾನೆ, ನೋಡು ಮಗಳೇ, ನೀನು ಇವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ಎಂಜಾಯ್ ಮಾಡು, ಚೇರಪ್ಪ ಅಂತ ಹೇಳಿ ಗುಡ್ ಗರ್ಲ್ ಅಂತ ಖುಷಿ ಪಡಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ, ಅಲ್ಲ ಪಶುಪತಿ ಅಂತವ್ರು ಒಬ್ಬರು ಊರಲ್ಲಿದ್ದರೆ ಊರು ಉದ್ಧಾರ ಆದಂಗೆ, ಇವಾಗ ಸ್ವಾತಿ ಮನೇನು ಕಿತ್ಕೊಂಡಿದ್ದಾನೆ, ಇನ್ನು ಊರಿನ ಧರ್ಮಾಧಿಕಾರಿಯಾಗಿ ಏನೇನು ಕಿತ್ಕೋತಾನೋ ಒಂದು ಗೊತ್ತಿಲ್ಲ, ಇವ್ನು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಿದ್ರು ಜನಗಳು ಯಾಕೆ ಒಂದು ಮಾತಾಡ್ತಿಲ್ಲ, ಎಂಥ ಜನಗಳಪ್ಪ ಅಂತ ಬೈಕೊಂಡು ಬರ್ತಿರ್ಬೇಕಾದ್ರೆ ಭವಾನಿ ಅಜ್ಜಿ ಕಾಲ್ ಮಾಡ್ತಾರೆ. ಹಲೋ ಅಜ್ಜಿ ಹೇಳು ಅಂತ ಅಂದಾಗ, ಹೇಗಿದೆಯೋ ಸ್ವಾತಿನ, ಅಲ್ಲಿ ನಾವು ಸಮಾಧಾನ ಮಾಡೋಕ್ಕಾಗಲಿಲ್ಲ, ನೀನಾದರೂ ಸಮಾಧಾನ ಮಾಡಿಕೊಂಡು ಕರ್ಕೊಂಬ ಅಂತ ಅಂದಾಗ, ಅಲ್ಲ ನೀವು ನನಗೆ ಹೇಳ್ತಿದ್ದೀರಲ್ಲ ಸ್ವಾತಿ ಇಲ್ಲಿಲ್ಲ, ನಿಮ್ಮ ಜೊತೆ ಬಂದಿಲ್ವಾ ಅಂತ ಅಂದಾಗ ಅಜ್ಜಿಗೆ ಶಾಕ್ ಆಗ್ತಿರುತ್ತೆ, ಏನೋ ಹೇಳ್ತಿದ್ಯಾ, ನಾವು 3 ಜನ ಮಾತ್ರ ಬಂದಿದ್ದು, ಸ್ವಾತಿ ಅವ್ರ ಮನೇಲೂ ಇಲ್ಲ, ನನ್ನ ಜೊತೆನೂ ಬಂದಿಲ್ಲ, ನಿನ್ನ ಜೊತೆನೂ ಇಲ್ಲ ಅಂತಂದರೆ ಏನು ಅರ್ಥ, ತುಂಬ ಟೆನ್ಷನ್ ಆಗ್ತಿದೆ, ಆದಷ್ಟು ಬೇಗ ಅವಳು ಎಲ್ಲಿದ್ದಾಳು ಅವಳನ್ನ ಸಮಾಧಾನ ಮಾಡಿ ನಿನ್ನ ಜೊತೆ ಮನೆ ಕರ್ಕೊಬರ್ಬೇಕು ಅಂತ ಅಂದಾಗ, ಈ ಊರು ವಸ್ತು ಏನು ಮಾಡಲಿ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಕರ್ಕೊಂಡು ಬರಲೇಬೇಕು, ಅದು ನಿನ್ನ ಕರ್ತವ್ಯ ಅಂತ ಅನ್ಬೇಕಾದ್ರೆ, ಸರಿ ನೀವು ಟೆನ್ಷನ್ ಮಾಡ್ಕೋಬೇಡಿ, ಕರ್ಕೊಬರ್ತೀನಿ ಅಂತ ಹೇಳ್ತಾ ಇರ್ತೀನಿ. ಒಂದು ಕಡೆ ತಾತ ಭವಾನಿ ಏನಾಯಿತು ಹೇಳು ಅಂತ ಅಂದಾಗ, ಏನಿಲ್ಲ ಬಿಡಿ, ಎಲ್ಲ ನಮ್ಮ ಗ್ರಹಚಾರ ಅಂತ ಬೈಕೊಂಡು ಹೋಗ್ತಾ ಇದ್ರೆ, ವಂಶಿ ಇನ್ನೊಂದು ಕಡೆ, ಅಲ್ಲ ಅವ್ರ ಜೊತೆನೂ ಹೋಗಿಲ್ಲ, ನನ್ನ ಜೊತೆನೂ ಬಂದಿಲ್ಲ, ಹಾಗೆ ತನ್ನ ಅಮ್ಮನ ಜೊತೆನೂ ಹೋಗಿಲ್ಲ ಅಂದರೆ ಎಲ್ಲಿ ಹೋಗಿರ್ಬೋದು, ಮೇ ಬಿ ಅವ್ರ ತಂದೆ ಮನೆಗೆ ಹೋಗಿರ್ಬೋದು, ಮನೆ ಬೇರೆ ಕಳೆದೋಯ್ತಲ್ಲ, ಅದಕ್ಕೆ ಕಣ್ಣೀರು ಹಾಕೊಂಡು ಅಲ್ಲೇ ಕೂತಿರ್ಬೋದು, ಅಲ್ಲೇ ನೋಡ್ಕೊಬರೋಣ ಅಂತ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸರೋಜ ಎಲ್ಲರನ್ನೂ ಮನೆ ಒಳಗಡೆ ಕರ್ಕೊ ಬರ್ತಾ ಇರಬೇಕಾದ್ರೆ ಚೈತ್ರ ಅವರೆಲ್ಲ ನೋಡಿ ಮತ್ತೆ ಬಂದು ಇವರೆಲ್ಲ ಒಕ್ಕರ್ಸಿದ್ದಾರೆ ನಮ್ಮ ಮನೇಲಿ ಅಂತ ಬೈಕೋತಾ ಇರ್ತಾಳೆ. ಚೈತ್ರ ಕುಡಿಯೋಕ್ಕೆ ನೀರು ತಗೋಬಾ ಅಂತ ಸರೋಜ ಹೇಳ್ತಿರ್ಬೇಕಾದ್ರೆ ಒಂದು ಗ್ಲಾಸ್ ತಗೊಮ್ಮ, ಆಯಾಸಾಗಿದೆ ನಿನಗೆ ಅಂತ ಅಂದಾಗ, ಅಲ್ಲ ಕಣೆ ಎಲ್ಲರೂ ಆಯಾಸಾಗಿ ಬಂದಿದೆ, ನಿನ್ನ ಕಣ್ಣು ಕಾಣಿಸ್ತಿಲ್ವಾ, ಎಲ್ಲರಿಗೂ ನೀರು ತರಬೇಕು, ಒಂದೇ ಒಂದು ಲೋಟ ತಂದಿದೆಯಲ್ಲ ಅಂತ ಅಂದಾಗ, ಅಯ್ಯೋ ನಿನ್ನ ಮಗ ಇದ್ದಾನಲ್ಲಮ್ಮ ಅತ್ತೆ ಮನೆ ಸೇವೆ ಮಾಡೋಕ್ಕೆ, ಮಾಡ್ತಾನೆ ಬಿಡು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಯಾಕೆ ಈ ರೀತಿ ಅಂತೆ, ಏನಾಯಿತು ಇವಾಗ ಕಾಲು ಕೆರ್ಕೊಂಡು ಜಗಳಕ್ಕೆ ಬತ್ತಿಯಲ್ಲ, ಏನಾಯಿತು ಅಂತ ಅಂದಾಗ, ನಾನೇ ನಮ್ಮ ಅಂದೆ, ಇವ್ರ ಜೀವನ ಪೂರ್ತಿ ನಮ್ಮನ್ನೆಲ್ಲ ಒಕ್ಕರ್ಸ್ಕೊತಾರಲ್ಲ, ಅದಕ್ಕೆ ಹಂಗೆ ಅಂದೆ ಅಂತ ಅಂದಾಗ ಪದ್ಮನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇರಬರೋದನ್ನೆಲ್ಲ ಕಂಡರ ಪಾಲಿಗೆ ಕೊಟ್ಟು ಬಂದಿದ್ದಾರಲ್ಲ, ಇನ್ನತ್ರ ಏನಿದೆ, ಇವ್ರ ಹತ್ರ ಏನಿದೆ, ಭಿಕಾರಿಗಳಾಗಿದ್ದಾರೆ ಅಂತ ಅಂದಾಗ ಕುಮಾರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನಿನಗೆ ನಾವು ಯಾವತ್ತೂ ಭಾರ ಆಗಲ್ಲ, ನಮ್ಮ ಜೊತೆ ಜಗಳಕ್ಕೆ ಬರಬೇಡ ಅಂತ ಅಂದಾಗ, ಇನ್ನೇನಿದೆಯೋ ಇಂಥ ಮಾತಾಡೋಕ್ಕೇನು ಕಮ್ಮಿ ಇಲ್ಲ ಅಂತ ಬೈ ಪದ್ಮನು ಸಹ ಕಣ್ಣೀರು ಹಾಕ್ಕೊಂಡು, ಈ ರೀತಿ ಎಲ್ಲ ಅನ್ಬೇಡ ಚೈತ್ರ, ನಮಗೆ ಪರಿಸ್ಥಿತಿ ಈ ರೀತಿ ಬಂದಿದೆ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಅಷ್ಟೇ ಅಂತ ಅಂದಾಗ, ಅಷ್ಟೊತ್ತಿಗೆ ಅಜ್ಜಿ, ನೋಡು ಸರೋಜ, ನಿನಗೆ ಕಷ್ಟ ಆದರೆ ಹೇಳು, ನಾವು ದೇವಸ್ಥಾನಕ್ಕೋ ಅಥವಾ ಆಶ್ರಮಕ್ಕೋ ಹೋಗ್ಬಿಡ್ತೀವಿ ಅಂತ ಅಂದಾಗ ಕಣ್ಣೀರು ಹಾಕ್ಕೊಂಡು, ಸರೋಜ ನಿಮ್ಮ ಮಗಳು ಇನ್ನೂ ಬದುಕಿದ್ದೀನಮ್ಮ, ಯಾಕಮ್ಮ ಈ ರೀತಿ ಮಾತಾಡ್ತೀಯಾ, ನಿನ್ನ ಸಾಕೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸರೋಜ ಹೇಳ್ತಾ ಇರ್ತಾಳೆ, ಪದ್ಮ ಚೈತ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ, ಎಲ್ಲರೂ ಕೈಕಾಲು ಮುಖ ತಗೊಬೋಗಿ ಊಟ ಕೊಡ್ತೀನಿ ಅಂತ ಅನ್ಬೇಕಾದ್ರೆ ಜೋರಾಗಿ ಅಮ್ಮ ಅಂತ ಕಿರ್ತಾ ಇರ್ತಾಳೆ. ನಿನಗೆ ಇವ್ರು ಉಸಾಬರಿ ಎಲ್ಲ ಯಾಕಮ್ಮ ಬೇಕು, ನಿನ್ನ ಮಗ ಇದನ್ನಲ್ವ, ಇವ್ರನ್ನೆಲ್ಲ
ನೋಡ್ಕೋತಾನೆ, ನೀನು ತಲೆ ಕೆಡಿಸ್ಕೋಬೇಡ, ಇವ್ರುಗಳ ಸೇವೆ ಮಾಡೋಕ್ಕೆ ಹೋಗಿ ನಿನ್ನ ಹತ್ರ ಇರೋದನ್ನೆಲ್ಲ ಕಳ್ಕೊಬೇಡ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾರೆ. ಹಾಗೆ ಸರೋಜ ಕಣ್ಣೀರು ಹಾಕೊಂಡು ಏನು ಅಂತ ಮಾತಾಡ್ತೀಯ ಚೈತ್ರ, ನಮಗೇನಾದರೂ ಇವ್ರ ಪರಿಸ್ಥಿತಿ ಬಂದಿದ್ರೆ ನನ್ನ ತಮ್ಮ ಹೊಸ ಸುಮ್ಮನೆ ಇರ್ತಿದ್ದೇನೆ, ಕೈಲಾಗ್ದಷ್ಟು ಸಹಾಯ ಮಾಡ್ತಾ ಇದ್ದ, ಯಾಕೆ ಹಿಂಗೆ ಆಡ್ತೀಯ ಅಂತ ಅಂದಾಗ ಹಂಗಂತ ಅಮ್ಮ ಇವ್ರ ಜವಾಬ್ದಾರಿ ಎಲ್ಲ ನೀನು ತಗೊಳಕ್ಕಾಗುತ್ತೆ ನಮ್ಮ, ಇಷ್ಟೊಂದು ಜನಗಳ ಜವಾಬ್ದಾರಿನ ಈ ವಯಸ್ಸಿನಲ್ಲಿ ನೀನು ತಗೋತೀಯ ಅಂತ ಬೈತಾ ಇರ್ತಾಳೆ. ಹಾಗೆ ಕುಮಾರ ಹೇಳ್ತಾ ಇರ್ತಾನೆ, ಅಮ್ಮನಿಗೆ ನಾವು ಭಾರ ಆಗಲ್ಲ, ಸ್ವಲ್ಪ ದಿನ ಸ್ವಲ್ಪ ದುಡ್ಡು ಮಾಡಿಕೊಂಡು ಬೇರೆ ಮನೆಗೆ ಹೋಗ್ತೀವಿ ಅಂತ ಅಂದಾಗ ಗೀತನ ಸಹ ಯಾವುದಾದ್ರೂ ಬಾಡಿಗೆ ಮನೇಲಿ ಉಳ್ಕೋತೀವಿ, ಇಲ್ಲ ಅಂತಂದರೆ ಬೆಂಗಳೂರಲ್ಲಿ ಬಾಡಿಗೆ ಮನೆ ಇದೆ ಅಲ್ಲಿಗೆ ವಾಪಸ್ ಹೋಗ್ತೀವಿ, ಯಾರಿಗೂ ಭಾರ ಆಗಲ್ಲ ಅಂತ ಅಂದಾಗ ಈ ಕಡೆ ಮೇಘ ಮತ್ತು ಪ್ರೀತಿ ಬಂದು ಕಣ್ಣೀರು ಹಾಕ್ಕೊಂಡು, ಅಮ್ಮ ನಾವು ಇಲ್ಲಿರೋದು ಬೇಡ, ತುಂಬ ಹಿಂಸೆ ಆಗ್ತಿದೆ, ಬೆಂಗಳೂರಿಗೆ ಹೋಗೋಣ ಅಂತ ಅಂದಾಗ ಪದ್ಮ ಅವರಿಬ್ಬರನ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.